ದೇವ್ರ ನಮಗೆ ಸ್ತೋತ್ರವಾಗಲಿ. ಇದರಿಂದ ಸತ್ಯವೇದ ಧ್ಯಾನಕ್ಕಾಗಿ ಅರಣ್ಯಕಾಂಡ 13ನೇ ಅಧ್ಯಾಯದ 23ನೇ ವಚನ. ಅವರು ಎಷ್ಕೋಲ್ ಎಂಬ ತಗ್ಗಿಗೆ ಬಂದು ಅಲ್ಲಿ ದ್ರಾಕ್ಷಲತೆಯಿಂದ ಒಂದೇ ಗೊಂಚಲುಳ್ಳ ಕೊಂಬೆಯನ್ನು ಕೊಯ್ದರು. ಇಬ್ಬರು ಅದನ್ನು ಅಡ್ಡದಂಡಿಗೆಯಿಂದ ಹೊತ್ತುಕೊಂಡು ಬಂದರು ಎಂಬುದಾಗಿರುವುದನ್ನು ನಾವು ನೋಡ್ತಿದ್ದೇವೆ. ಎಷ್ಕೋಲ್ ಎಂಬುದಾಗಿ ಹೇಳುವುದಾದರೆ ಅದು ಒಂದು ದ್ರಾಕ್ಷಿ ಗೊಂಚಲು. ಇಡೀ ಇಸ್ರೇಲ್ ಕುಲಕ್ಕೆ ಸಾಕ್ಷಿಯಾಗಿದೆ. ಲಕ್ಷೋಪಲಕ್ಷ ಜನರು ಅದರ ರುಚಿ ನೋಡಲು ಸಾಧ್ಯ ಆಗಿದೆ ಒಂದು ಗೊಂಚಲು ಎಂಬುದಾಗಿ ಹೇಳುವುದಾದರೆ ಅದರ ರಹಸ್ಯ ಏನು? ಕಾನಾನ್ ದೇಶದಲ್ಲಿ ಇದನ್ನು ತೆಗೆದುಕೊಂಡು ಬಂದು ಕೊಟ್ಟವರು ಯಾರು? ಶಕ್ತಿ ಇರುವವನು, ನಂಬಿಗಸ್ತನಾಗಿರುವವನು ಮಾತ್ರ ಇದನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ. ಆಗಿರುವುದಾದರೆ ಇದನ್ನು ಎತ್ಕೊಂಡು ಬಂದವರು ಯಾರೆಂಬುದಾಗಿ ಹೇಳೋದಾದರೆ ಯೆಹೂದದ ಕುಲದ ಯೆಫುನ್ನೆಯ ಮಗನಾದ ಕಾಲೇಬನು ಮತ್ತು ಎಫ್ರಾಯಿಮ್ ಕುಲದ ನೂನನ ಮಗನಾದ ಓಶಿಯನ್ ಎಂಬುದಾಗಿರುವುದನ್ನು ನಾವು ನೋಡ್ತಿದ್ದೇವೆ. ಓಶಿಯನಿಗೆ ಯೆಹೋಶುವನೆಂಬುದಾಗಿ ಹೆಸರನ್ನು ಇಡ್ತಾ ಇದ್ದಾರೆ. ಇಲ್ಲಿ ದೇವರ ವಚನವನ್ನು ನಾವು ನೋಡ್ತಿದ್ದೇವೆ. ಆ ಒಂದು ಶಕ್ತಿ, ಆ ಒಂದು ಕಾನಾನ್ ದೇಶ ತನಕ ಎತ್ಕೊಂಡು ಬರುವಂಥ ಶಕ್ತಿ ಹೇಗೆ ಬರಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡೋದಾದರೆ ಪ್ರಿಯರೇ, ಒಂದು ಮಾನಸಿಕ ದೃಷ್ಟಿಯಿಂದ ನಾವು ಇದನ್ನು ಥಿಂಕ್ ಮಾಡದೆ ಪವಿತ್ರಾತ್ಮನು ಕೊಡುವಂಥ ದೈವ ಶಕ್ತಿಯಿಂದ ನಾವು ಇದನ್ನು ತಿಳ್ಕೊಳ್ಳುವುದಾದರೆ ಇಲ್ಲಿ ದೇವರ ವಚನ ಹೇಳ್ತದೆ. ಯೆಶಾಯ 59ನೇ ಅಧ್ಯಾಯದ 16ನೇ ವಚನದಲ್ಲಿ ಅಲ್ಲಿ ಉದ್ಧಾರಕನಾದಂಥ ಯಾವ ಪುರುಷನಾದ್ರೂ ಇದರ ಎಂಬುದಾಗಿ ನೋಡಲ್ಪಡುವಾಗ ಯಾರು ಇಲ್ಲದೆ ಇರುವುದನ್ನು ನೋಡಿ ದೇವರು ತನ್ನ ಸ್ವಹಸ್ತವನ್ನೇ ರಕ್ಷಣಾ ಸಾಧಕವಾಗಿರುವುದನ್ನು ಮಾಡಿಕೊಂಡಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದೇ 21ನೇ ವಚನದಲ್ಲಿ ನಾವು ನೋಡ್ತೇವೆ, ನಿಮ್ಮ ಸಂತತಿ ನಿಮ್ಮ ಬಾಯಿಗೆ ಕೊಟ್ಟಿರುವಂಥ ನನ್ನ ಮಾತುಗಳು ನಿಮ್ಮ ಬಾಯಿಂದಾಗಲಿ, ನಿಮ್ಮ ಸಂತತಿಯ ಬಾಯಿಂದಾಗಲಿ, ಸಂತತಿಯ ಸಂತಾನದ ಬಾಯಿಂದಾಗಲಿ ಇಂದಿನಿಂದ ಎಂದಿಗೂ ಅದು ತೊಲಗಿ ಹೋಗುವುದೇ ಇಲ್ಲ ಎಂಬುದಾಗಿರುವುದನ್ನು ನಾವು ನೋಡ್ತಿದ್ದೇವೆ. ಯೆಶಾಯ 52ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ, ದೇವರು ತನ್ನ ಜನಾಂಗಗಳ ಎದುರಿಗೆ ತನ್ನ ದಿವ್ಯ ಬಾಹುವನ್ನು ತೆರೆದು ತೋರಿಸಿದರಂತೆ. ಅಷ್ಟು ಗೊಂಚಲನ ಇಬ್ಬರು ವ್ಯಕ್ತಿಗಳು ಎತ್ಕೊಂಡು ಬರಲಿಕ್ಕೆ ಹೇಗೆ ಸಾಧ್ಯ? ಸುಸ್ತಾಗೋದಿಲ್ವಾ? ಇಲ್ಲಾಂದರೆ ಅದನ್ನು ಬೇರೆಯವರಿಗೆ ಕೊಟ್ಟು ಇದನ್ನು ಸ್ವಲ್ಪ ಎತ್ಕೊಳ್ಳಿ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ವಾ? ಆದರೆ ಈ ಎರಡು ವ್ಯಕ್ತಿತ್ವವನ್ನು ನಾವು ನೋಡೋದಾದರೆ ಒಂದು ಮಗನಾಗಿರುವಂಥ ಯೇಸು ಕ್ರಿಸ್ತನು, ಇನ್ನೊಂದು ತಂದೆ ಆಗಿರುವಂಥ ದೇವರನ್ನು ನಾವು ನೋಡ್ತಿದ್ದೇವೆ. ಪ್ರಿಯರೇ, ಇಲ್ಲಿ ಹೇಗೆ ಇದು ನಮಗೆ ಸಿಗಲ್ಪಟ್ಟಿದೆ ಎಂಬುದಾಗಿ ನಾವು ನೆನೆಸ್ಕೊಳ್ಳುವುದಾದರೆ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡಲ್ಪಡುವುದಾದರೆ ಮೋಶೆ ಹೇಳ್ತಿದ್ದಾರೆ ಇಸ್ರೇಲ್ ಜನಾಂಗದವರಿಗೆ ಅಲ್ಲಿ ಈ ಒಂದು ಧರ್ಮಶಾಸ್ತ್ರದ ಮಾತುಗಳನ್ನು ನಾವು ಮೇಲಕ್ಕೆ ಏರಿ ತೆಗೆದುಕೊಂಡು ಬರುವಂಥ ವ್ಯಕ್ತಿಗಳು ಯಾರು ಇರೋದಾದರೆ ಹೇಳ್ರಿ, ಹೋಗಿ ತಗೊಂಡು ಬರ್ಬೋದು. ಸಮುದ್ರದ ಆಚೆಗೆ ಇರೋದಾದರೆ ಹೇಳಿ, ಅದನ್ನು ನಾವು ತಗೊಂಡು ಬರ್ಬೋದು. ಆದರೆ ಇದನ್ನು ದೇವರು ಹೇಗೆ ಕೊಟ್ಟಿದ್ದಾರೆ ಎಂಬುದಾಗಿ ಹೇಳುವುದಾದರೆ ರೋಮಪುರ 10ನೇ ಅಧ್ಯಾಯದ 6ನೇ ವಚನದಿಂದ 8ನೇ ವಚನ ಹೀಗೆ ಹೇಳ್ತದೆ. ಏನೆಂಬುದಾಗಿ ಹೇಳುವುದಾದರೆ ಕ್ರಿಸ್ತನನ್ನ ಮೇಲಿನಿಂದ ಲೋಕದಿಂದ ಕೆಳಕ್ಕೆ ಇಳಿಸಿಕೊಂಡು ಬರುವವರು ಯಾರಿದ್ದಾರೆ? ಇಲ್ಲಾಂದರೆ ಪ್ರೇತ ಲೋಕಕ್ಕೆ ಹೋಗಿ ಅವರನ್ನು ಎಬ್ಬಿಸುವಂಥ ಕಾರ್ಯಗಳು ಎಲ್ಲಿವೆ ಎಂಬುದಾಗಿರುವುದನ್ನು ನಾವು ನೋಡ್ತಿದ್ದೀವಿ ಪ್ರಿಯರೇ. ಆದರೆ ದೇವರು ವಚನ ಹೇಳ್ತದೆ, ಪ್ರೇತ ಲೋಕದಿಂದ ಅವರನ್ನು ಎಬ್ಬಿಸಿಕೊಂಡು ಬರುವುದಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನ ಮೇಲಿನ ಲೋಕದಿಂದ ಕೆಳಗಡೆಗೆ ತೆಗೆದುಕೊಂಡು ಬರಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಇದನ್ನು ತೆಗೆದುಕೊಂಡು ಬಂದಂಥವ್ರು ಯಾರು ಎಂಬುದಾಗಿ ಹೇಳೋದಾದರೆ ದೇವರ ವಚನ ಹೇಳ್ತದೆ. ಯೋವೇಲ 2:32ರಲ್ಲಿ ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ಹೇಗೆ ಯೆಹೋಶುವನ ಹೆಸರಿನ ಅರ್ಥವಿತ್ತೋ ಅದೇ ಪ್ರಕಾರವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯೆಹೋವ ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ತನ್ನ ಮಗನ ಶಿಲುಬೆಯನ್ನು ಹೊರುವುದರ ಮೂಲಕವಾಗಿ ಪರಮ ಕಾನಾನಿಗೆ ದೇವರು ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ಇದೊಂದು ದೊಡ್ಡ ರಹಸ್ಯದ ಮಾತನ್ನು ಅವರು ಈ ಮೂಲಕವಾಗಿ ವ್ಯಕ್ತಪಡಿಸುವುದನ್ನು ನಾವು ನೋಡ್ತಿದ್ದೇವೆ. ಹೇಗೆ ಯಾಜಕರು ಮಂಜೂಷವನ್ನು ಎತ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಅಡ್ಡ ದಂಡು, ಅದಕ್ಕೆ ನೇತು ಹಾಕಿರುವಂಥ ಒಂದು ದ್ರಾಕ್ಷಿಯ ಒಂದು ಗೊಂಚಲುಗಳನ್ನು ನಾವು ನೋಡೋದಾದರೆ ಆ ದ್ರಾಕ್ಷಿಯ ಒಂದು ದಂಟನ್ನು ನಾವು ನೋಡಲ್ಪಡಬಹುದು. ಅದೇ ಪ್ರಕಾರವಾಗಿ ಮಂಜೂಷದೊಳಗೆ ಇಡಲ್ಪಟ್ಟಿರುವಂಥದ್ದು ಒಂದು ಧರ್ಮಶಾಸ್ತ್ರದ ಆಜ್ಞೆಗಳು ಮತ್ತು ಆರೋನನ ಕೋಲು, ಚಿಗುರಿರುವಂಥ ಕೋಲನ್ನು ನಾವು ನೋಡ್ತೇವೆ, ಮತ್ತು ಮನ್ನವನ್ನು ನಾವು ನೋಡ್ತಿದ್ದೇವೆ. ಈ ಮೂರು ವ್ಯಕ್ತಿತ್ವವು ಯೇಸು ಕ್ರಿಸ್ತನಲ್ಲಿ ಅಡಕವಾಗಿರುವುದನ್ನು ನಾವು ತಿಳ್ಕೊಳ್ಳಬಹುದು ಪ್ರಿಯರೇ. ಹೇಗೆ ಯೆಹೂದ ಕುಲದ ರಾಜದಂಡವು ಅವರ ಕೈಯಲ್ಲಿ ಹಿಡಿಯಲ್ಪಟ್ಟಿತ್ತೋ, ಹೇಗೆ ಅವರು ಮನ್ನವಾಗಿದ್ದುಕೊಂಡು ನಮಗೆ ವಾಕ್ಯದ ಮೂಲಕವಾಗಿ ಬಂದರೋ, ಹೇಗೆ ಆ ವಾಕ್ಯವು ನೋಡ್ರಿ, ಮನ್ನವು ವಾಕ್ಯವು ನಮಗೆ ಆ ದಂಡು ಹಿಡಿಯತಕ್ಕಂಥ, ಆ ರಾಜದಂಡವನ್ನು ಹಿಡಿಯತಕ್ಕಂಥ ಯೇಸು ಕ್ರಿಸ್ತನು ತನ್ನ ಶಿಲುಬೆಯಲ್ಲಿ ಜಯಿಸುವುದರ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಇದೆಲ್ಲವೂ ಕೂಡ ಈ ರಕ್ಷಣೆ ಎಂದೆಂದಿಗೂ ನಮ್ಮಿಂದಾಗಲಿ, ನಮ್ಮ ಸಂತತಿಯಿಂದಾಗಲಿ, ನಮ್ಮ ಸಂತತಿಯ ಸಂತಾನದಿಂದಾಗಲಿ ಅಳಿದು ಹೋಗದ ರೀತಿಯಲ್ಲಿ ಇದೊಂದು ದೊಡ್ಡ ಒಂದು ಮಹಿಮೆಯಾಗಿ ನಮಗೆ ಕೊಡಲ್ಪಟ್ಟಿದ್ದಾರೆ. ಈ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ಈ ಒಂದು ರಕ್ಷಣೆ ಉಂಟಾಗ್ತದೆ ಎಂಬುದಾಗಿ ಇರುವುದನ್ನು ನಾವು ನೋಡ್ತಿದ್ದೇವೆ. ಅದಕ್ಕೋಸ್ಕರವಾಗಿಯೇ ಇಸ್ರಾಯೇಲ್ ಜನಾಂಗದವರು ಆ ದ್ರಾಕ್ಷಿ ಗೊಂಚಲನ ಸವಿಯ ನೋಡಿದರೂ ಕೂಡ, ಅದನ್ನು ಕಣ್ಣಲ್ಲಿ ಕಂಡರೂ ಕೂಡ ನಮ್ಮದೇ ಓದೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ನರಾವತಾರ ಎತ್ತಿ ಬಂದಾಗ ಮನುಷ್ಯನ ದೃಷ್ಟಿಗೆ ಎಷ್ಟೋ ಅದ್ಭುತಗಳಿವೆ. ಅದ್ಯಾವುದನ್ನು ಕೂಡ ಮಾಡದೆ ಸತ್ತವರನ್ನು ಬದುಕಿಸಿರುವವರಾಗಿರ್ಬೋದು, ಕಾಲು ಬರುವುದು, ಕುಂಟರಾಗಿರುವಂಥವ್ರನ್ನು ನಡೆದಾಡುವಂಥದ್ದು, ಕಣ್ಣು ಬರುವಂಥದ್ದು, ಎಷ್ಟೆಲ್ಲ ಅದ್ಭುತಗಳು ಇರುವುದಾದರೂ ಕೂಡ ಅದ್ಯಾವುದನ್ನು ಕೂಡ ಮಾಡದೆ
ದೇವರು ಈ ಗಲಿಲಾಯದ ಕಾನಾ ಊರಿನಲ್ಲಿ ಮೊದಲನೇ ಅದ್ಭುತ ಕಾರ್ಯಗಳನ್ನು, ದೇವರು ಸೂಚಕ ಕಾರ್ಯಗಳನ್ನ ಮಾಡಿ ತೋರಿಸಿರುವಂಥದ್ದು, ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿ. ಅಂದು ಆ ದಿನದಲ್ಲಿ ಗೊಂಚಲನ್ನು ನೋಡಿ ಕೂಡ, ದ್ರಾಕ್ಷಿ ಗೊಂಚಲನ್ನು ಕೂಡ ನೀವು ನೋಡಿ ನಂಬದೆ ಓದೋದಕ್ಕೋಸ್ಕರವಾಗಿ ಈ ದ್ರಾಕ್ಷಿ ದೇಹಾಕಾರದಲ್ಲಿ ನಿಮ್ಮ ಮುಂದೆ ನಿಂತಿದೆ. ಅದರ ಪ್ರತಿರೂಪವಾಗಿ ಈ ಅದ್ಭುತವನ್ನೇ ಮೊದಲನೇದಾಗಿ ನಾನು ಮಾಡ್ತಿದ್ದೇನೆ. ನಿಮ್ಮ ಸಂತತಿಯ ಸಂತಾನವು ಇದರ ರುಚಿಯನ್ನು ನೋಡಿ ನನ್ನನ್ನು ನಂಬಬೇಕು. ನಾನು ಪರಮ ಕಾನಾನಿಗೆ ನಡೆಸುವಂಥ ಒಂದು ಶಕ್ತಿಯಾಗಿದ್ದರೆ ದೇವರಾಗಿದ್ದಾನೆ ಎಂಬುದಾಗಿ ಇದರ ಮೂಲಕವಾಗಿ ವ್ಯಕ್ತವಾಗಿ ನಮಗೆ ತೋರಿಸಿದ್ದಾರೆ. ಪ್ರಿಯರೇ, ಈ ಅದ್ಭುತವಾಗಿರುವಂಥ ರಹಸ್ಯ ವಾಕ್ಯ ಇನ್ನೂ ಅನೇಕ ಜನಗಳಿಗೆ ತಲುಪಬೇಕಾಗಿದೆ. ಪ್ರಿಯರೇ, ಇನ್ನು ಅನೇಕರಿಗೆ ಇದು ಗ್ರಹಿಸತಕ್ಕದ್ದಾಗಿರಬೇಕಾಗಿದೆ. ದೇವರು ಇನ್ನೂ ಕೂಡ ನನ್ನ ಮೂಲಕವಾಗಿ, ನಮ್ಮ ಒಂದು ಈ ವಾಕ್ಯದ ಯೂಟ್ಯೂಬ್ಗಳ ಮೂಲಕವಾಗಿ ತಿಳಿಸಲ್ಪಡುವಂಥ ಅನೇಕ ರಹಸ್ಯದ ಮಾತುಗಳನ್ನು ಇನ್ನೂ ಕೇಳಲ್ಪಡಬೇಕೆಂಬುದಾಗಿ ಇಷ್ಟಪಡುವವರು ಈ ಯೂಟ್ಯೂಬ್ ಚಾನೆಲ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ, ಅನೇಕರಿಗೆ ನೀವು ಶೇರ್ ಮಾಡಿರಿ. ಈ ಒಂದು ಚಿಕ್ಕ ವಾಕ್ಯಗಳ ಮೂಲಕವಾಗಿ ಅನೇಕ ದೊಡ್ಡ ದೊಡ್ಡ ರಹಸ್ಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.